ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಸಕಲ ತಯಾರಿಯನ್ನ ಮಾಡಲಾಗಿದೆ. ಬರೋಬ್ಬರಿ 10 ಲಕ್ಷ ಜನರನ್ನ ಸೇರಿಸಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮಗಳು, ಸಿದ್ಧತೆಗಳು ಭರದಿಂದ ಸಾಗಿದೆ. 50 ವರ್ಷಗಳ ರಾಜಕೀಯ ಜೀವನಕ್ಕೆ ಸಾರ್ಥಕ ಕ್ಷಣಗಳಿಗೆ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜಕೀಯದಲ್ಲಿ 50 ವರ್ಷ ಪೂರೈಸಿದ್ದಕ್ಕೆ ಅಭಿಮಾನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಕಾರ್ಯಕ್ರಮ ನಿಗದಿಯಾಗಿದ್ದು, ಸರಿಸುಮಾರು 10 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಕಾರ್ಯಕ್ರಮ ಮಾಡಲಾಗ್ತಿದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠ ಹಿಂಭಾಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತಯಾರಿ ಮಾಡಲಾಗ್ತಿದೆ. ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪೆಂಡಾಲ್ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಆ ಬಳಿಕ ಮಾತನಾಡಿದ ಜೋಶಿ, ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ಹಿರಿಯ ನಾಯಕರು, ಚುನಾವಣಾ ರಾಜಕಾರಣದಿಂದ ದೂರ ಉಳಿದು ಪಕ್ಷಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದಿದ್ದಾರೆ. 50 ವರ್ಷ ಆಗಿದೆ. ಈ 50 ವರ್ಷದಲ್ಲಿ ಅವರು ಒಂದು ಒಟ್ಟಾರೆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಸೇರಿ ಒಂದು 4 ವರ್ಷ 5 ವರ್ಷ ಇದ್ದರೂ ಸಹಿತ ಕಷ್ಟಪಟ್ಟದ್ದೇ ಭಾಳ ಯಡಿಯೂರಪ್ಪನವರು. ಸದಾಕಾಲಕ್ಕೂ ಹೋರಾಟ, ಸದಾಕಾಲಕ್ಕೂ ರಸ್ತೆ ಮೇಲೆ ಧರಣಿ, ಅಧಿಕಾರದಲ್ಲಿದ್ದಂಥವರು ಅವರ ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆ, ಇದನ್ನು ಮಾಡ್ತಾ 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 ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳ ದೊಡ್ಡದಿದೆ. ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲಿಯೂ ಸಹಿತ ನಮ್ಮ ಪಕ್ಷವನ್ನು ಉತ್ತರ ಭಾರತದ ಪಕ್ಷ, ವ್ಯಾಪಾರಿಗಳ ಪಕ್ಷ, ಮೇಲ್ವರ್ಗದವರ ಪಕ್ಷ ಅಂತ ಕರೀತಾ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮೇಲ್ವರ್ಗ, ತಥಾಕಥಿತ ಮೇಲ್ವರ್ಗ, ತಥಾಕಥಿತ ಕೆಳವರ್ಗ, ಅಂದರೆ ನಾವು ಮೇಲ್ವರ್ಗ ಕೆಳವರ್ಗ ಈ ರೀತಿ ವಿಶ್ವಾಸ ಇಟ್ಟವರಲ್ಲ, ಅದಕ್ಕೆ ನಾನು ತಥಾಕಥಿತ ಅಂತ ಹೇಳ್ತಾ ಇದ್ದೇನೆ. ಆ ಎಲ್ಲ ವರ್ಗವನ್ನು ಒಳಗೊಂಡು 50 ವರ್ಷ ಪೂರೈಕೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಭೂತಪೂರ್ವವಾದಂತಹ ಸತ್ಕಾರವನ್ನು ಮಾಡಬೇಕು, ಸನ್ಮಾನವನ್ನು ಮಾಡಬೇಕು. ಮತ್ತು ಅದರ ಮೂಲಕ ಒಬ್ಬ ವ್ಯಕ್ತಿ ಏನೂ ಇಲ್ಲದಾಗ ಪಕ್ಷವನ್ನು ಕಟ್ಟಿ ಯಾವ ರೀತಿ ಎತ್ತರಕ್ಕೆ ಬೆಳೆಯಬಲ್ಲ, ತನ್ನ ಜೊತೆಗೆ ಪಕ್ಷವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಲ್ಲ ಅನ್ನೋದು ಒಂದು ಉದಾಹರಣೆಯಾಗಿ ಯಡಿಯೂರಪ್ಪನವರು ತೋರಿಸಿದ್ದಾರೆ. 100 ಜನ ಸ್ವಾಮಿಗಳು ರಾಜ್ಯದ ಎಲ್ಲ ಕಡೆಯಿಂದ ಲಕ್ಷಾಂತರ ಜನರು ಬರೋರಿದ್ದಾರೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು ಆದಂಥ ಮತ್ತು ದೇಶ ಕಂಡ ಅತ್ಯಂತ ಕಟ್ಟುನಿಟ್ಟಿನ ಗೃಹ ಮಂತ್ರಿಗಳಲ್ಲಿ ಒಬ್ಬರಾದಂಥ ವಲ್ಲಭಭಾಯ್ ಪಟೇಲರು, ಲಾಲ್ ಕೃಷ್ಣ ಅದ್ವಾನಿಯವರ ನಂತರ ಒಬ್ಬ ಬಹುದೊಡ್ಡ ವ್ಯಕ್ತಿತ್ವದ ಒಬ್ಬ ಮೇರು ನಾಯಕ ಈ ದೇಶದ ಗೃಹ ಮಂತ್ರಿಯಾಗಿದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರು. ಅವರೇ ಸ್ವತಃ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಮಾತನಾಡಿ, ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ 10 ಲಕ್ಷ ಜನ ಸೇರುತ್ತಾರೆ. ನಾಯಕನಿಗೆ ಸನ್ಮಾನ ಮಾಡುವ ತೀರ್ಮಾನ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಅವರನ್ನ ಬಲವಂತವಾಗಿ ಒಪ್ಪಿಸಿದ್ದೇವೆ. ಪಕ್ಷದ ವಿಚಾರ ಬಂದಾಗ ಯಡಿಯೂರಪ್ಪ ಅವರ ಜೊತೆ ಅನಂತಕುಮಾರ್, ವಿಎಸ್ ಆಚಾರ್ಯ, ಶಂಕರಮೂರ್ತಿ ಮತ್ತು ಬಿಬಿ ಶಿವಪ್ಪ ಅವರನ್ನು ನೆನಪು ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಈ 10 ಲಕ್ಷ ಜನರು ಏನು ಸೇರ್ತಾ ಇದ್ದಾರೋ ಸಾಕಷ್ಟು ಮಂದಿ ಅಭಿಮಾನಿಗಳು, ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವರು ಸೇವೆ ಮಾಡ್ಕೊತ ಬಂದಂಥ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ಅವರು, ನಾವು ಎಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬರು ಕೂಡ, ಇಲ್ಲ ರೀ ನನಗೆ ಒಳ್ಳೆ, ನನ್ನ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಯಡಿಯೂರಪ್ಪ ಅವರು ಒಂದು ದನಿ ವರೆಯದ ಒಬ್ಬ ದೊಡ್ಡ ನಾಯಕ. ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಅವ್ರ ಜೊತೆಲೆ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಆದ ನಂತರ ಮತ್ತೆ ಪುನಃ ಸರ್ಕಾರ ಬಂದಂಥ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥ ಟೈಮಲ್ಲಿ ರಾಮುಲು ಅವರು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಅವರು 4 ಬಾರಿ ಮುಖ್ಯಮಂತ್ರಿ ಆದರೆ ನನಗೆ ಕೂಡ 4 ಬಾರಿ ಮುಖ್ಯಮಂತ್ರಿಯಾಗಿ ಮಂತ್ರಿಗಳಾಗಿ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಮುದಾಯಕ್ಕೆ ನಾನು ನೋಡಿದಂಥ ಟೈಮಲ್ಲಿ
ಇವತ್ತು ನನ್ನ ಒಬ್ಬ ಸಮುದಾಯದ ವ್ಯಕ್ತಿ ಅಂತ ನೋಡಿಲ್ಲ, ಇತರ ಸಮುದಾಯಗಳ ಜೊತೆಲಿ ನೋಡುತ್ತಾ ನನ್ನ ಸಮುದಾಯದ ಕೂಡ ಬಹಳಷ್ಟು ಪ್ರೀತಿ, ಗೌರವನ, ಅಭಿಮಾನವನ್ನು ಕೂಡ ಕೊಡುವಂಥ ಕೆಲಸ ಮಾಡಿದಾರ. ಅಭಿಮಾನೋತ್ಸವ ಕಾರ್ಯಕ್ರಮದ ಬೆನ್ನಲ್ಲೇ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿ ನೀಡಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಶುಭಾಶಯ ತಿಳಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಎಸ್ ಯಡಿಯೂರಪ್ಪ, ಸಂಘಟನಾ ಕಾರ್ಯದರ್ಶಿಗಳಾಗಿ ಇಡೀ ದೇಶಾದ್ಯಂತ ಪಕ್ಷ ಸಂಘಟನೆ ಮಾಡುತ್ತಿರೋ ಸಂತೋಷ್ ಅವರು ಇಂದು ನಮ್ಮ ಮನೆಗೆ ಸೌಹಾರ್ದಯುತ ಭೇಟಿಗೆ ಆಗಮಿಸಿ ನನ್ನೊಂದಿಗೆ ಉಪಹಾರ ಸೇವಿಸಿದ್ರು ಎಂದು ಬರೆದುಕೊಂಡಿದ್ದಾರೆ. ಅಭಿಮಾನೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ್ದರು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ಕುಶಲೋಪರಿ ನಡೆಸಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ಮಿನಿ ದಸರಾ ಮಾದರಿಯಲ್ಲಿ ಕಾರ್ಯಕ್ರಮ ಮಾಡುತ್ತೇವೆ ಎಂದಿದ್ದಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಚಿತ್ರದುರ್ಗ ನಗರಕ್ಕೆ ಬರ್ತಾರೆ. ಪುರಪ್ರವೇಶವನ್ನು ಭಾಳ ಅದ್ಧೂರಿಯಾಗಿ ಒಂದು ರೀತಿ ಮಿನಿ ದಸರಾ ಆ ರೀತಿ ಒಂದು ಮೆರವಣಿಗೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ 20-25ಕ್ಕೂ ಹೆಚ್ಚು ಕಲಾ ತಂಡಗಳು ಇರ್ತದೆ. ದೊಡ್ಡ ಸಂಖ್ಯೆಯಲ್ಲಿ ರೈತರು, ತಾಯಂದಿರು ಅವರನ್ನು ಸ್ವಾಗತನ ಕೋರೋರಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ವಿಜಯೇಂದ್ರಗೆ ಬೂಸ್ಟ್ ಕಾರ್ಯಕ್ರಮನ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ವಿಜಯೇಂದ್ರ, ಚುನಾವಣೆ ಸಮೀಪ ಕಾರ್ಯಕ್ರಮ ಆಯೋಜಿಸಿದ್ರೆ ವಿಜಯೇಂದ್ರ ಅಥವಾ ಬಿಜೆಪಿಗೆ ಬೂಸ್ಟ್ ಆಗಬಹುದು. ಈಗ ಯಾವುದೇ ಚುನಾವಣೆ ಇಲ್ಲ, ಇದು ಯಡಿಯೂರಪ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಅಷ್ಟೇ ಎಂದಿದ್ದಾರೆ. ಚುನಾವಣೆ 6 ತಿಂಗಳಿದ್ದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಇದಕ್ಕೆ ಬಿಜೆಪಿಗೆ ಬೂಸ್ಟ್ ಆಗ್ತದೋ ಅಥವಾ ವಿಜೇಂದ್ರಗೆ ಬೂಸ್ಟ್ ಆಗ್ತದೋ ಈ ಪ್ರಶ್ನೆ ಕೇಳಿದ್ರೆ ಸರಿ ಇರ್ತಾ ಇತ್ತು. ಇವಾಗ ಯಾವುದೂ ಚುನಾವಣೆಗಳು ಇಲ್ಲ, ಬೇರೆ ಯಾವುದೂ ಕಾರ್ಯಕ್ರಮಗಳು ಕೂಡ ಇಲ್ಲ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಒಬ್ಬ ಧೀಮಂತ ನಾಯಕ ಅಂತ. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದು ದಾವಣಗೆರೆಯಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗಿದೆ. ಗುಂಡಿ ಮಹದೇವಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ನಾಯಕರು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಯಡಿಯೂರಪ್ಪ ಕೆಲಸ ಮೆಚ್ಚಿ ಅಭಿಮಾನಿಗಳು ಕಾರ್ಯಕ್ರಮ ಮಾಡುತ್ತಿರೋದು ಎಂದಿದ್ದಾರೆ. 9ನೇ ತಾರೀಕಿಗೆ ನಮ್ಮೆಲ್ಲರ ಧೀಮಂತ ನಾಯಕರಾದಂಥ ರೈತ ನಾಯಕರಂತ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಜೀವನದ ಒಂದು ನೆನಪನ್ನು ಇಟ್ಕೊಂಡು ಅವರ ವಿಚಾರಗಳು, ಅವರ ಹೋರಾಟಗಳ ಮುಂದಿನ ಒಂದು ಪೀಳಿಗೆಗೆ ಒಂದು ಪ್ರೇರಣೆಯಾಗಿಟ್ಕೊಂಡು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಸೇರಿ ಪೂರ್ವಭಾವಿ ಸಭೆಗೋಸ್ಕರ ಆಗಮಿಸಿದ್ವಿ. ತಮಗೆ ಗೊತ್ತಿರ್ಬೋದು, ಒಬ್ಬ ಯಡಿಯೂರಪ್ಪನವರು ಸಾಮಾಜಿಕ ವಿಜ್ಞಾನಿಯಾಗಿ, ರೈತ ನಾಯಕರಾಗಿ ಅವ್ರು ಕೊಟ್ಟಂಥ ಅನೇಕ ಧೀಮಂತ ಕಾರ್ಯಕ್ರಮಗಳು, ರೈತ ಪರವಾದಂಥ ನಿಲುವುಗಳಿರ್ಬೋದು, ಈ ರೀತಿ ಅವ್ರು ಕೊಟ್ಟಂಥ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರ ಅಭಿಮಾನೋತ್ಸವ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿ, ಯಡಿಯೂರಪ್ಪ ರಾಜಕೀಯ ಜೀವನದಲ್ಲಿ ಸಿಎಂ ಆಗಿ ಅಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಅವರ ಪಕ್ಷದಿಂದ ಗೌರವ ಕೊಡಲು ಹೊರಟಿದ್ದಾರೆ. ವೈಯಕ್ತಿಕವಾಗಿ ಹೇಳೋದಾದ್ರೆ ಇಳಿವಯಸ್ಸಿನಲ್ಲಿ ಗುರುತಿಸಿ ಅಭಿನಂದಿಸೋದು ಒಳ್ಳೆಯದು ಎಂದಿದ್ದಾರೆ. ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲೇ ಅವರಿಗೆ ಅದನ್ನು ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೆ ಹೊರಟಿದ್ದಾರೆ. ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನು ಮತ್ತು ಅಷ್ಟೊಂದು ವರ್ಷದ ಸೇವೆಯನ್ನು ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಯಡಿಯೂರಪ್ಪನವರಿಗೆ ಒಳ್ಳೇದಾಗಲಿ ಅಂತೀನಿ. ಒಳ್ಳೆಯ ಆರೋಗ್ಯ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ. ಅವರು ಈ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಅಭಿಮಾನೋತ್ಸವ ಕಾರ್ಯಕ್ರಮ ಮೂಲಕ ಬಿಎಸ್ ಯಡಿಯೂರಪ್ಪಗೆ ಸನ್ಮಾನ ಮಾಡಿ ಗೌರವಿಸುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಈ ಕಾರ್ಯಕ್ರಮ ಬಿಜೆಪಿ ಪಕ್ಷಕ್ಕೂ ಶಕ್ತಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18.